ಮಾಧ್ಯಮಿಕರಿಗೆ ಹಾಗೂ ನಮ್ಮ ಅಗ್ರವಾಡ ಮಂಡಲ ಹಿಂದೂ ಸಮಾಜದ ಎಲ್ಲ ಪದಾಧಿಕಾರಿಗಳು, ಇದೇ ಬರುವ ದಿನಾಂಕ 15 ಜನವರಿ 2026ರಂದು ನಾವು ಅಗ್ರವಾಡ ಮಂಡಲದ ಹಿಂದೂ ಸಮಾಜೋತ್ಸವನ ವಿಜೃಂಭಣೆಯಿಂದ ಹಾಗೂ ವಿಶೇಷವಾಗಿ ಸ್ವಾಮೀಜಿಯವರ ಸಾನ್ನಿಧ್ಯದ ಮೂಲಕ ಆಚರಿಸುತ್ತಿದ್ದೇವೆ. ನಮ್ಮ ಅಡಿಗೊಂಡದ ವಿಠೋಬ ದೇವಸ್ಥಾನ ಅದರ ವೇದಿಕೆಯ ಎದುರುಗಳಿರುವ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇವೆ. ತಮಗೆಲ್ಲ ಗೊತ್ತುಂಟು, ನಾವು ಹಿಂದೂಗಳಲ್ಲಿ ಬೇರೆ ಬೇರೆ ಜಾತಿ ಪಂಥಗಳಿದ್ದಾವೆ, ಬೇರೆ ಬೇರೆ ನಂಬಿಕೆಗಳು, ಮೂಢನಂಬಿಕೆಗಳಿದ್ದಾವೆ. ನಮ್ಮ ಮೇಲೆ ಅನೇಕ ರೀತಿಯ ಶೋಷಣೆಗಳಾಗ್ತಿದೆ. ನಾವೆಲ್ಲ ಈ ದಿಶೆಯಲ್ಲಿ ಜಾಗೃತರಾಗಬೇಕು. ನಮ್ಮ ಜಾತಿಗಳನ್ನು ಬಿಟ್ಟು ನಾವೆಲ್ಲ ಹಿಂದೂನಂತ ಒಂದು ಏಕಮನ ಹೊಂದಬೇಕು. ನಮಗಾಗುವಂಥ ಶೋಷಣೆ ವಿರುದ್ಧ ನಾವು ಜಾಗೃತರಾಗಬೇಕು. ನಮ್ಮ ದೇಶವನ್ನು ಕಟ್ಟಬೇಕಾದ್ರೆ ನಾವು ಹಿಂದೂಗಳು ಎಲ್ಲ ರೀತಿಯಾದಂಥ ಒಂದು ಹೋರಾಟ ಮಾಡಬೇಕು. ಆ ಮೂಲಕ ನಮ್ಮ ಹಿಂದೂ ದೇಶವನ್ನು, ಈ ಒಂದು ಹಿಂದೂ ಧರ್ಮವನ್ನು ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇವೆ. ಒಂದು ಹಳ್ಳಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ. ವಿವಿಧ ಜಾತಿಗಳು, ಮತಗಳು ಇವೆ. ನಾವೆಲ್ಲ ಬೇರೆ ಅಲ್ಲ, ನಾವೆಲ್ಲ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ನಾವೆಲ್ಲ ಸಾರಬೇಕಾಗಿದೆ. ನಾವೆಲ್ಲ ಜೊತೆಯಾಗಿ ಹೋಗಬೇಕಾಗಿದೆ. ಎಲ್ಲರೂ ಜೊತೆಯಾಗಿ ಹೋದಾಗ ಮಾತ್ರ ಭವ್ಯ ಭಾರತವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಈ ರೀತಿಯಾಗಿ ನಾವು RSSನ 100 ವರ್ಷದ ಒಂದು ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಪೂರ್ವ ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಹೇಳಿದಾಗೆ ಸಾಕಷ್ಟು ಸಮಿತಿಗಳನ್ನು ಮಾಡಿಕೊಂಡಿದ್ದೇವೆ, ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲಿ ಫ್ಲೆಕ್ಸ್ಗಳನ್ನು ಹಚ್ಚಲಾಗಿದೆ. ಕರಪತ್ರವನ್ನು ಮುದ್ರಿಸಿದ್ದೇವೆ. ಅದನ್ನು ನಾಳೆ ಮನೆಗಳಿಗೆ ಅಕ್ಷತೆ ಕೊಟ್ಟು ಆಮಂತ್ರಣವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಒಳ್ಳೆಯ ಸಂಚಲನ ಉಂಟಾಗಿದೆ ನಮ್ಮ ಹಳ್ಳಿಗಳಲ್ಲಿ. ಮುಖ್ಯವಾಗಿ ವೇಷಗಳು, ವಿವಿಧ ವಾದ್ಯಗಳು, ವಿವಿಧ ರೀತಿಯ ಇನ್ನಿತರ ಮೆರವಣಿಗೆಯಲ್ಲಿ ಪಾಲ್ಗೊಂಡಿವೆ. ಹಾಗೆಯೇ 11ನೇ ತಾರೀಕು ನಾಡ್ದು ಮುಖ್ಯವಾಗಿ ಬೈಕ್ ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಜೋಗದ ಅಮ್ಮನವರ ದೇವಸ್ಥಾನದಿಂದ ಪ್ರಾರಂಭ ಆಗ್ತಾಯಿದೆ ಬೈಕ್ ರ್ಯಾಲಿ. ಸುಮಾರು 200-300 ಜನ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಬೋದು. ಅಲ್ಲಿಂದ ಅಗ್ರಗೋಣ, ಅಲ್ಲಿಂದ ಕೇಶಗುಡ್ಡ, ಹೆಗ್ರೆ, ಅಡಿಗೋಣ, ನಂತರ ಬೈಲ್ಕೇರಿ, ಬೆಳಸಿರಿ, ಕಾಮ್ಗಿ, ಸಗಡಗೇರಿ ಮಾರ್ಗವಾಗಿ ಹೋಗಿ ನಂತರ ಪುನಃ ಹೆಗ್ರೆ, ಅಡಿಗೋಣ ವೀರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಮತ್ತೆ ಸಭೆ ಮಾಡಿ ನಾವು ಕಾರ್ಯಕ್ರಮವನ್ನು ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಪ್ರಚಾರಕ್ಕೋಸ್ಕರ ರೀತಿ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ನಾವೆಲ್ಲ ಒಂದಾಗಬೇಕು, ನಾವೆಲ್ಲ ಮುಂದುವರಬೇಕು, ಭವ್ಯವಾದಂಥ ಭಾರತವನ್ನು ಕಟ್ಟಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಜನರ ಪ್ರೋತ್ಸಾಹದ ಹಾಗೆಯೇ ಎಲ್ಲ ಮಾಧ್ಯಮಿಕರೇ ಹಾಗೂ ನಮ್ಮ ಅಗ್ರವಾಡ ಮಂಡಲದ ಹಿಂದೂ ಸಮಾಜದ ಸಮಿತಿಯ ಪದಾಧಿಕಾರಿಗಳು, ತಮಗೆಲ್ಲ ಗೊತ್ತುಂಟು, ಈ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳನ್ನು ಜಯಿಸಿ ಹಿಂದೂ ಸಾಮ್ರಾಜ್ಯವನ್ನು ಬೆಳೆಸ ನಮ್ಮ ದೇಶ ನಮ್ಮ ಹಿಂದೂಗಳು ಭಾರತಕ್ಕೆ ಸೀಮಿತರಾಗಿದ್ದಾರೆ. ನಮ್ಮ ಪರಮ ಪೂಜ್ಯ ಶ್ರೀಗಳಾದ ನಿಶ್ಚಲಾನಂದ ಸ್ವಾಮಿಗಳು ಆದಿಚುಂಚನಗಿರಿ ಮಠ ನಿರ್ಜಾನ ಇವರು ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಚನ ನೀಡುತ್ತಾರೆ. ಮುಖ್ಯ ವಕ್ತಾರರಾಗಿ ಶ್ರೀ ಗಣೇಶ್ ತೆಕ್ಕಟ್ಟೆ ಅಂದ್ಕೊಂಡು ಸಿರಿಸಿ ವಿಭಾಗದ ಪ್ರಚಾರಕರು ಹಾಗೂ ಅಧ್ಯಕ್ಷತೆಯನ್ನು ನಮ್ಮ ಉದಯ ಕೇಶವ ನಾಯ್ಕ ಅವರು ನಿವೃತ್ತ ಶಿಕ್ಷಕರು ಅಡಿಮಣೆಯವರು ವಹಿಸುತ್ತಾರೆ.